ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಹಾಗಲಕಾಯಲ್ಲಿ ಮಾಡುವಂಥ ಒಂದು ಬೆಸ್ಟ್ ಆ್ಯಂಡ್ ಸೂಪರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈ ರೆಸಿಪಿ ನಿಮಗೆ ರೈಸ್ಗೆ, ಸೈಡ್ಸ್ಗಾಗಲಿ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್, ಹಾಗೆ ಹೆಲ್ದಿಯಾಗೂ ಕೂಡ ಇರೋವಂಥ ರೆಸಿಪಿ. ನಾನು ಇಲ್ಲಿ ಒಂದು ಹಾಗಲಕಾಯಿನ ತೊಗೊಂಡಿದ್ದೀನಿ. ಇದರಲ್ಲೇ ಒಂದು ಇಬ್ಬರಿಗೆ ಆಗುವಷ್ಟು ಆಗುತ್ತೆ. ಹಾಗಲಕಾಯಿನ ಈ ರೀತಿ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಡಿ. ಹಾಗಲಕಾಯಿನ ಮೊದಲೇ ತೊಳೆದಿಟ್ಕೊಂಡು ನೀವು ಹಾಗಲಕಾಯಿ ರೆಸಿಪಿನ ಮಾಡಬೇಕು, ಇಲ್ಲ ಕಹಿ ಜಾಸ್ತಿ ಆಗುತ್ತೆ ನೀರಲ್ಲಿ ತೊಳೆಯೋದ್ರಿಂದ. ಕಟ್ ಮಾಡಿದ ಮೇಲೆ ನೀರಲ್ಲಿ ತೊಳೆಯೋದ್ರಿಂದ ಕಹಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದರಲ್ಲಿರೋ ತಿರುಳೆಲ್ಲ ನಾನು ಈ ರೀತಿ ತೆಗಿತಾ ಇದ್ದೀನಿ. ಇದು ಕೂಡ ಅಷ್ಟೇ, ಕಹಿ ಜಾಸ್ತಿ ಬರುತ್ತೆ ಅಂತ ನಾನು ತೆಗಿತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಬೋದು. ನೋಡಿದ್ರಲ್ಲ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಇಂಚು ಆಗುವಷ್ಟು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ಈ ರೀತಿ ಕಟ್ ಮಾಡಿಟ್ಕೊಂಡು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡೋಣ. ಇದರಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಜೀರಿಗೆ, ಧನಿಯಾ ಕಾಳು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ 2ರಿಂದ 3 ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ. ಇದಕ್ಕೆ ಇನ್ನೂ ನಾವು ಮಸಾಲಾನ ಆ್ಯಡ್ ಮಾಡಬೇಕು. ಅದಕ್ಕೂ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೀವು ಹುಳಿ ಜಾಸ್ತಿ ತಿಂತೀರಾ ಅಂದರೆ ಹುಣಸೆ ಹಣ್ಣು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಸಾಂಬಾರು ಪೌಡರ್, ಅಚ್ಚ ಖಾರದ ಪುಡಿ, ಹಾಗೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಇದಕ್ಕೆ ಇವಾಗ ಇದು ಸ್ವಲ್ಪ ಗಟ್ಟಿಯಾಗೇ ಇರಲಿ, ತುಂಬ ತೆಳು ಬೇಡ. ಇದಕ್ಕೆ ನಾವು ಈ ರೀತಿ ತುಂಬಿಟ್ಕೊಳ್ಳೋಣ. ತುಂಬ ತೆಳು ಆದರೆ ಇಳ್ದೋಗ್ಬಿಡುತ್ತೆ. ನೋಡಿದ್ರಲ್ಲ, ಈ ರೀತಿ ನಾನು ಎಲ್ಲದಕ್ಕೂ ಈ ರೀತಿ ರೆಡಿ ಮಾಡಿಟ್ಕೊಂಡು ನೆಕ್ಸ್ಟ್ ಒಂದು ತವಾನ ತೊಗೊಂಡು ಅದಕ್ಕೆ ಎಣ್ಣೆನ ತೊಗೋತಾ ಇದ್ದೀನಿ. ನಿಮಗೆ ಎಣ್ಣೆನೂ ಕೂಡ ಅಷ್ಟೇ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಅದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಅಂತಹ ಈ ಹಾಗಲಕಾಯಿನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ಜಾಸ್ತಿ ನೀರು ಹಾಕೋದು ಬೇಡ. ನಾನು ಆಗಲೇ ಹೇಳಿದ್ನಲ್ಲ, ಹುಣಸೆ ಹಣ್ಣಿನ ನೀರನ್ನು ನಾವು ಬಳಸ್ಬೋದು ಅಂತ. ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿ ನಾನು ಸ್ವಲ್ಪ 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಅದಾದಮೇಲೆ ನೆನೆಸಿಟ್ಟಿರೋ ಅಂಥ ಹುಣಸೆ ಹಣ್ಣು ನೀರನ್ನು ಇದಕ್ಕೇ ಹಾಕಿ ಮಿಕ್ಸಿ ಜಾರ್ ಹೆಂಗು ಮಿಕ್ಸಿ ಮಾಡಿರೋದಿತ್ತಲ್ಲ, ಅದಕ್ಕೇ ನಾನು ಆ ನೀರನ್ನು ಹಾಕಿ ಉಳಿದಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ತಿರು ಹಾಕಿ ಇದಕ್ಕೆ ನೀವು ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಕಹಿ ತಿನ್ನಲ್ಲ ನಾವು, ಕಹಿ ಅಂದರೆ ಆಗಲ್ಲ ಅನ್ನೋರು ಬೆಲ್ಲನ ಆ್ಯಡ್ ಮಾಡಿ. ನೀವು ನೀರನ್ನು ಹಾಕೋದ್ರಿಂದ ಸ್ವಲ್ಪ ಕಹಿ ಬಿಡುತ್ತೆ. ನೀವು ನೀರನ್ನು ಕಡಿಮೆನೇ ಹಾಕ್ಕೋಬೋದು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಇಷ್ಟೇ ಈ ಸಿಂಪಲ್ ರೆಸಿಪಿ. ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಚೆನ್ನಾಗಿ ಬೇಯಿಸಿದರೆ ಸಾಕು, ನಿಮಗೆ ಹಾಗಲಕಾಯಿ ಫ್ರೈ ರೆಸಿಪಿ ರೆಡಿ ಆಗಿಬಿಡುತ್ತೆ. ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಅದಕ್ಕೂ ಮೊದಲು ಹೇಳಬೇಕಂದ್ರೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸಿಹಿಗೆ ಬೆಲ್ಲನ ಹಾಕ್ಕೊಳ್ಳಿ, ಹುಳಿಬೇಕು ಅಂದರೆ ಹುಣಸೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸಿಂಪಲ್ ಹಾಗೆ ಬೇಗನೆ ಆಗುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.